ಆಯುರ್ವೇದನಲ್ಲಿ ಒಂದು 3-4 ಔಷಧಿ ನಾನು ಇವತ್ತು ಹೇಳ್ತೀನಿ. ಬೇಸಿಕ್ ಇದೆ, ಸಿಂಪಲ್ ಆಗಿ ಆರಾಮಾಗಿ ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು. ಒಂದು ಏನಂದ್ರೆ ಶೀಲಾಜಿತ್ ಅಂತ ಒಂದು ಅಂಶ, ಅದು ಒಂದು ರೆಸಿನು, ಎಲ್ಲ ಕಡೆ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಈಸಿಲಿ ಅವೈಲೇಬಲು. ಇದರ ಉಪಯೋಗ ಏನಂದರೆ ಮೇನ್ಲಿ ಮೈಟೋಕಾಂಡ್ರಿಯಲ್ ಫಂಕ್ಷನ್ನ ಚೆನ್ನಾಗಿ ಮಾಡುತ್ತೆ, ಬಾಡಿನಲ್ಲಿ ಮೆಟಾಬಾಲಿಕ್ ಡಿಸಾರ್ಡರ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ, ಮಸಲ್ ಸ್ಟ್ರೆಂತ್ ಚೆನ್ನಾಗಿ ಮಾಡುತ್ತೆ, ಸೆಕ್ಸ್ ಪವರ್ ಚೆನ್ನಾಗಿ ಮಾಡುತ್ತೆ, ಸೆಕ್ಸುವಲ್ ಆರ್ ಚೆನ್ನಾಗಿ ಮಾಡುತ್ತೆ. ಈ ಶೀಲಾಜಿತ್ ಏನಿದೆಯಲ್ಲ ಪೇಸ್ಟ್ ಫಾರ್ಮ್ನಲ್ಲಿ ಬರುತ್ತೆ, 10 ಗ್ರಾಮು 30 ಗ್ರಾಮ್ ಬಾಟಲ್ ಈಸಿಲಿ ಅವೈಲೇಬಲ್ ಇದೆ. ಇದನ್ನು ಏನು ಮಾಡಿ ದಿನ ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ಉಗುರ್ಬೆಚ್ಚ ಹಾಲಿನಲ್ಲಿ 1 ಕಡಲೆ ಬೀಜ ಅಷ್ಟು ಪೇಸ್ಟ್ ಮಿಕ್ಸ್ ಮಾಡಿಬಿಟ್ಟು ಡೈಲಿ ಸಾಯಂಕಾಲ ಒಂದು 3 ತಿಂಗಳು ನೀವು ತೊಗೊಂಡ್ಬಿಟ್ರೆ, ಡಯಾಬಿಟಿಸ್ ಇನ್ನೂ ಒಂದು 10 ವರ್ಷ ನೀವು ಪುಷ್ ಮಾಡಿರ್ತೀರ, ಮುಂದೆ ಮಸಲ್ ಸ್ಟ್ರೆಂತ್ ತುಂಬ ಚೆನ್ನಾಗಾಗುತ್ತೆ, ಸೆಕ್ಸ್ ಪವರ್ ತುಂಬ ಚೆನ್ನಾಗಾಗುತ್ತೆ, ದೃಷ್ಟಿ ತುಂಬ ಚೆನ್ನಾಗಾಗುತ್ತೆ, ನಿಮ್ಮ ಕೂದಲು ಮತ್ತು ಫೇಶಿಯಲ್ ಕಾಂಪ್ಲೆಕ್ಸು ಓವರ್ ಆಲ್ ಬಾಡಿ ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಇವತ್ತಿಂದ ಸ್ಪೆಷಲ್ ಮೆಡಿಸಿನ್ ಏನಂದ್ರೆ ಶೀಲಾಜಿತ್ ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತಾ? ಈಸಿಲಿ ಸಿಗುತ್ತೆ. ಓಕೆ, ಅಂದ್ರೆ ರಾತ್ರಿ ಹೊತ್ತು ಹಾಲಿಗೆ, ಅದು ನಾಟಿ ಹಸುವಿನ ಹಾಲಿಗೆ 1 ಗ್ಲಾಸ್ ಉಗುರ್ಬೆಚ್ಚ ಹಾಲಿನಲ್ಲಿ 1 ಕಡಲೆ ಬೀಜ ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಕುಡಿಬೇಕು. ಓಕೆ, ಸೊ ಎಷ್ಟು ದಿನ ತಗೊಳ್ಬೇಕು ಅದನ್ನ? ಅದು ನೀವು ಲೈಫ್ ಟೈಮ್ ತಗೋದು. ಆಯುರ್ವೇದದಲ್ಲಿ ಇದನ್ನ ನಿತ್ಯ ಅಂತ ಹೇಳಿದ್ದಾರೆ. ಅಂದ್ರೆ 18 ಅಥವಾ 20 ವರ್ಷಕ್ಕೆ ನೀವು ಸ್ಟಾರ್ಟ್ ಮಾಡ್ಬಿಟ್ಟು 70 ವರ್ಷವರೆಗೆ ದಿನ ತಿನ್ಬೋದು ಇದನ್ನ. ಆಯ್ತು, ಈಗ ಸೈಡ್ ಎಫೆಕ್ಟ್ ಏನಿದೆ? ಆಕ್ಚುಲಿ ಏನೂ ಇಲ್ಲ, ಏನಿಲ್ಲ. ಅದು ಒಂದು ಫುಡ್ ಸಪ್ಲಿಮೆಂಟ್ ತರ ತಗೊಳ್ಳಿ. ಫುಡ್ ಸಪ್ಲಿಮೆಂಟ್ ಫುಡ್ ತಗೋತೀವಿ ಆ ತರ, ಜೊತೆಗೆ ಮಾಮೂಲಿ ಫುಡ್ಗಳು ತಗೊಂಡೋಗಿ 100%. ಇದು ಸ್ವಲ್ಪ ಡೈಜೆಷನ್ಗೆ ಏನಾಗುತ್ತೆ, ಹೆವಿ ಇದ್ದಿದ್ದ ಕಡೆಯಿಂದ ಏನು ಮಾಡ್ಬೇಕು, ನೀವು ಬೆಳಗ್ಗೆ ಅಥವಾ ರಾತ್ರಿ ಊಟ ಆದಮೇಲೆ ಸ್ವಲ್ಪ ಸೋಂಪು ತಿನ್ನಬೇಕು ಜೊತೆಗೆ. ಅವಾಗ ಏನಾಗುತ್ತೆ, ಸ್ವಲ್ಪ ಡೈಜೆಷನ್ ಚೆನ್ನಾಗಾಗುತ್ತೆ. ಅಥವಾ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕೂಡ ನೀವು ಆಹಾರನಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಗೋಬೇಕು. ಬ್ಲ್ಯಾಕ್ ಪೆಪ್ಪರ್ ಏನು ಮಾಡುತ್ತೆ, ಇದನ್ನು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಎಸ್ ವೀಕ್ಷಕರೇ, ಡಾಕ್ಟರ್ ನಾರಾಯಣ ಟಿ ಮುದುಗಲೆ ಅವ್ರನ್ನ ಭೇಟಿ ಮಾಡಬೇಕು ಅಂದರೆ ಬೆಂಗಳೂರಿನ ಜಯನಗರದ ಮೆಟ್ರೋ ಸ್ಟೇಷನ್ ಹತ್ರ ಇರುವಂಥ, ಸೊ ಅವ್ರು ಎಲ್ಲಿರ್ತಾರೆ ಈ ನಂಬರ್ಗೆ ಕಾಲ್ ಮಾಡಿ ಬನ್ನಿ. ನಿಮ್ಮ ಖಂಡಿತವರು ಮುಕ್ತವಾಗಿ ಮಾತಾಡಿ, ಎಂಜಾಯ್ ಮಾಡಿ ಜೀವನನ. ಸೊ ಹಾಗೆ ನಿಮ್ಗಳ ಆ ಪರ್ಸನಲ್ ಸಬ್ಜೆಕ್ಟು, ಪರ್ಸನಲ್ ವಿಷಯನೂ ಕೂಡ ಅವ್ರು ಪರ್ಸನಲ್ ಆಗಿ ಇಟ್ಟಿರ್ತಾರೆ, ಅದನ್ನು ಪರ್ಸನಲ್ ಡೇಟಾವಾಗಿ ಕೂಡ ಅವ್ರು ಮೇಂಟೈನ್ ಮಾಡ್ತಾರೆ. ಹಾಗಾಗಿ ಯಾರ ಮುಂದೆನೂ ಕೂಡ ಆ ವಿಚಾರನ ಹೇಳಲ್ಲ, ಹಾಗೆ ಎಲ್ಲರೂ ಇದ್ದಾಗಲೂ ಕೂಡ ಆ ವಿಚಾರನ ಅವರು ಮಾತಾಡಲ್ಲ. ಅವ್ರು ಪರ್ಸನಲ್ ಆಗಿ ನಿಮಗೆ ಪರ್ಸನಲ್ ಡಾಕ್ಟರ್ ಆಗಿ ಸಿಗ್ತಾರೆ. ಸೊ ಅವ್ರನ್ನ ಭೇಟಿ ಮಾಡಬೇಕು ಅಂದರೆ ಈ ನಂಬರಿಗೆ ಕಾಲ್ ಮಾಡಿ.